ಪುಣ್ಯಗೋಸ್ಕರ ನೀನು ಇಲ್ಲೇ ಉಳ್ಕೊಂಡ್ರೆ ನಿಮ್ಮ ನೆರಳು ಕೂಡ ಆ ನಾಗಲೋಕದ ಮೇಲೆ ಬೀಳೋ ಅವಕಾಶನ ಕಳ್ಕೋತೀರ ನಾಗಮ್ಮ. ಪರವಾಗಿಲ್ಲ. ಆದ್ರೆ ಮಹಾಪೌರ್ಣಮಿಗೆ ತುಂಬಾ ದಿನಗಳಿಲ್ಲ. ಪುಣ್ಯನ್ಗೋಸ್ಕರ ಇಲ್ಲಿರೋದ್ ಬಿಟ್ರೆ ನನಗ್ ಬೇರೆ ದಾರಿನೇ ಇಲ್ಲ. ನಿಮ್ಮ ಶ್ರೇಯೋಭಿಲಾಷೆಗೆ ನಾಗದೂತನಾಗಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ ನಾಗಮ್ಮ. ನೀವು ಬರೋದು ಅನಿವಾರ್ಯ. ಬರದೇ ಹೋದ್ರೆ ಶಾಶ್ವತವಾಗಿ ಬರೋ ಅವಕಾಶನ ಕಳ್ಕೊತೀರ. ನಾನ್ ಬಂದ್ರೆ ಪುಣ್ಯ ಅವಳ ಜೀವನೇ ಕಳ್ಕೊತಾಳೆ. ಆದ್ರೆ ನೀವು ದೈವತ್ವವನ್ನ, ದಿವ್ಯತ್ವವನ್ನ, ನಾಗಶಕ್ತಿಗಳನ್ನ, ಸರ್ವ ಮಹಿಮೆಗಳನ್ನ ಕಳ್ಕೊತೀರ. ಮಗುಗೋಸ್ಕರ ತಾಯಿ ಪ್ರಾಣ ಕಳ್ಕೊಳ್ಳೋಕ್ಕೂ ಕೂಡ ಯಾವಾಗ್ಲೂ ಸಿದ್ಧವಾಗಿರ್ತಾಳೆ. ಅಂಥದ್ರಲ್ಲಿ ಈ ಮಹಿಮೆ ಶಕ್ತಿ ಎಲ್ಲ ಏನು? ಪುಣ್ಯನ್ಗೆ ದೃಷ್ಟಿ ತೆಗೆಯೋ ಹಾಗಷ್ಟೇ. ಒಂದು ಸಲ ನಾಗಲೋಕದ ಸುಖವನ್ನ, ನಾಗಲೋಕದ ಸೌಖ್ಯವನ್ನ, ನಿಮ್ಮ ಸಂತೋಷವನ್ನ ನೆನಪು ಮಾಡ್ಕೊಳ್ಳಿ ನಾಗಮ್ಮ. ನಾಗಲೋಕದ ಜೀವನ ಸ್ವರ್ಗಲೋಕಕ್ಕೆ ಸಮಾನ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ದಾಟಿ ನಾಗಲೋಕವನ್ನು ಸೇರುವಂತಹ ದೇವತಾ ಸರ್ಪಗಳು ಶಾಶ್ವತವಾಗಿ ಅಲ್ಲೇ ಇರಬೇಕು ಅಂತ ಕೋರ್ಕೋತಾರೆ. ಆದ್ರೆ ನೀವು ದೈವತ್ವವನ್ನ, ದೈವಶಕ್ತಿಯನ್ನ ಕಳ್ಕೊಂಡು ಮಾನವರಿಗೋಸ್ಕರ ಸಾಧಾರಣ ಸರ್ಪವಾಗಿ ಭೂಮಿಯಲ್ಲೇ ಇರಬೇಕು ಅಂತ ಕೇಳ್ಕೊತಿದ್ದೀರಾ. ಇದು ಅಮಾಯಕತ್ವನ, ಮೂರ್ಖತ್ವನ? ತಾಯಿ ತತ್ವ, ತಾಯಿಯ ಪ್ರೀತಿ ತತ್ವ. ಅದು ತಾಯಂದಿರಿಗೆ ತಾಯಿ ಪ್ರೀತಿ ಏನು ಅಂತ ಗೊತ್ತಿರೋರಿಗೆ ಮಾತ್ರ ಅರ್ಥ ಆಗೋದು. ಆದ್ರೆ ಇನ್ನೇನು ಹೇಳ್ಬೇಡ. ಹೇಳಿದ್ರು ನಾನೇನು ಕೇಳಿಸ್ಕೊಳ್ಳಲ್ಲ. ಅವಳಿಗೆ ನನ್ಗಿಂತ ತುಂಬಾ ಪ್ರೀತಿಸೋರು ಸಿಕ್ಕಿದ್ದಾರೆ. ನನ್ನ ಹಾಗೇನೆ ಜೀವ ಕೊಟ್ಟು ಕಾಪಾಡೋರು ಸಿಕ್ಕಿದ್ದಾರೆ. ಅವರಿಬ್ರು ಪ್ರೀತಿ ಈಗ ತಾನೇ ಚಿಗುರುತ್ತಿದೆ. ಅದಿನ್ನೂ ಬೆಳೆಯತ್ತೆ. ಅವರಿಬ್ರು ಒಂದಾಗೋವರೆಗೂ ನಾನಿಲ್ಲೇ ಇರಬೇಕು. ಇದ್ದೇ ಇರ್ತೀನಿ. ಇದೇ ಈ ನಾಗಮ್ಮನ ನಿರ್ಧಾರ ಅಂತ ನಾಗರಾಜಂಗೆ ಹೇಳು. ಎಲ್ಲರೂ ಅಹಂಕಾರದಲ್ಲಿ ಮುಳುಗೋದ್ರೆ ನೀವು ಮಮಕಾರದಲ್ಲಿ ಮುಳುಗೋಗಿದ್ದೀರಾ. ನಿಮ್ಮ ಮಾತನ್ನ ನಾಗಲೋಕದಲ್ಲಿ ಹೇಳ್ತೀನಿ. ಬರ್ತೀನಿ. ಆಯ್ತು. ಪ್ರೆಸಿಡೆಂಟ್ ಅವರೇ, ಇಲ್ಲಿ ನಡೆದಿರೋ ಘಟನೆಯಿಂದ 2 ದಿನ ದುಡ್ಡು ಕೊಡೋದು ಲೇಟ್ ಆಯ್ತು. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ನೋಡಪ್ಪ, ನಮ್ಮೂರಿನ ಹುಡುಗಿ ಪುಣ್ಯ ಸಂತೋಷಕ್ಕೋಸ್ಕರ ಅವಳು ಗುಡಿಸ್ಲಲ್ಲೇ ಇರಬಾರ್ದು ಅಂತ ಯಾರಿಗೂ ಗೊತ್ತಾಗದೆ ಈ ಮನೆನ ಕೊಂಡ್ಕೊಂಡಿದ್ದೀರಾ. ನೀವು ನಿಜವಾಗ್ಲೂ ದೇವ್ರಪ್ಪ. ಹುಟ್ಟಿದ ದಿನದಿಂದಲೂ ಪುಣ್ಯ ಬರೀ ಕಷ್ಟದಲ್ಲೇ ಬೆಳೆದ್ಲು. ಈ ಕಾರ್ತಿಕ ದೀಪ ಹಬ್ಬದಿಂದ ಆದ್ರೂ ಇನ್ಮುಂದೆ ಅವಳು ತುಂಬಾ ಖುಷಿಯಾಗಿರ್ಬೇಕು. ಸರಿನಪ್ಪ. ಹಾಗೆ ಬೆಂಗಳೂರಿಂದ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಯಾವುದೇ ತೊಂದರೆ ಆಗ್ದಿರೋ ತರ ನೀವೇ ನೋಡ್ಕೋಬೇಕು. ನೋಡಪ್ಪ ಅನಿರುದ್ಧ್, ಎಲ್ಲ ನಾವೇ ನೋಡ್ಕೋತೀವಿ. ನೀವು ನಿಶ್ಚಿಂತೆಯಿಂದಿರಿ. ಸರಿ, ನಾನಿನ್ ಬರ್ತೀನಪ್ಪ. ಏಯ್, ಅಮ್ಮ ಪುಣ್ಯ, ಅಮ್ಮೋರೆ, ಇವತ್ತು ಶಿವನಿಗೆ ಪೂಜೆ ಮಾಡಿ ಕಾರ್ತಿಕ ದೀಪನ ಕಲ್ಯಾಣಿಲಿ ಬಿಟ್ಟು ಮದ್ವೆ ಆಗೋನ ನೋಡಿದ್ರೆ ತುಂಬಾ ಒಳ್ಳೇದು. ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿರು ನನಗೆ ಒಳ್ಳೆ ಗಂಡ ಸಿಕ್ಲಿ ಅಂತ ಬೇಡ್ಕೋತಾರೆ. ಹೌದಾ? ಪುಣ್ಯ,
ಒಳ್ಳೆ ಗಂಡ ಅಂತ ಕೇಳಿಸ್ಕೋ. ನೀನ್ ಸುಮ್ನಿರು. ಅಮ್ಮ, ನೀರಲ್ಲಿ ದೀಪನ ಬಿಟ್ಟು ಚಂದ್ರನ ನೋಡಿ ಭಾವಿ ಗಂಡನ್ನ ನೋಡ್ಬೇಕು. ಪುಣ್ಯ, ಗೊತ್ತಾಯ್ತಾ? ಆ ಚಂದ್ರ ನೋಡಿದ್ಮೇಲೆ ಈ ಚಂದ್ರನೇ ನೋಡ್ಬೇಕು. ಅರವಿಂದ್ ಅಮ್ಮ, ನಿಮ್ ಮಗನ್ ತರಲೆ ತುಂಬಾ ಅತಿ ಆಯ್ತು. ಯಾವ್ದೋ ದೇಶದ ಬಿಳಿ ದೊರಸ ನಿನ್ ನೋಡಿ ಮದ್ವೆ ಮಾಡ್ಬಿಡಿ. ನೀನೇ ಆ ದೊರೆಸಾನಿ ಪುಣ್ಯ. ಆದ್ರೆ ನನಗೆ ನೀನೇ ಬೇಕು. ಭಾವ, ನಿಲ್ಸ್ತ್ಯಾ? ಕೆಲವೊಬ್ರು ದೃಷ್ಟಿ ಯಾಕೋ ನಮ್ ಕಡೆನೇ ಇದೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಿನ್ನ ಹೋಗೆ. ಏ ಛೆ! ಹೇಳು ಪರ್ಣಿ. ಅಮ್ಮ ಅಮ್ಮ, ನಿನ್ಗೊಂದು ವಿಷಯ ಹೇಳ್ಬೇಕು. ಏನದು? ಆ, ಅದು ಅದು ನಾಗನಿಧಿ. ಹಾ, ನಾಗನಿಧಿ ಹೇಳೆ. ನಾಗನಿಧಿ ಎಲ್ಲಿದೆ ಅಂತ ನನಗೆ ಗೊತ್ತಾಯ್ತಮ್ಮ. ಹೌದಾ? ಎಲ್ಲೇ? ಹೇಗೆ ಗೊತ್ತಾಯ್ತು? ಎಂತ ಶುಭ ಸುದ್ದಿ ಹೇಳ್ದೆ? ಎಲ್ಲಿದೆ ಅಂತ ಹೇಳೆ. ಅಮ್ಮ, ಆ ಪುಣ್ಯ ಅತ್ತೆಗೆ ಹತ್ರ ಆಗೋದಕ್ಕೆ ಎಲ್ಲದನ್ನೂ ಮಾಡ್ತಿದ್ದಾಳೆ. ಅಷ್ಟಕ್ಕೂ ನೀನೇನ್ ಮಾಡ್ತಿದ್ಯಾ? ಆ ದಡ್ಡಿ ಭಾವನ್ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳೋ ಅಂತ. ದಡ್ಡಿ ಅವಳಲ್ವೇ, ನಾವು. ಇವಾಗೇನು? ಕಾರ್ತಿಕ ದೀಪ ಹಚ್ಚಿ ನೀನು ಅನಿರುದ್ಧನ ನೋಡ್ಬೇಕು ಅಷ್ಟೇ ತಾನೆ? 10 ನಿಮಿಷದಲ್ಲಿ ಅಲ್ಲಿಗೆ ಬರ್ತೀನಿ. ಸರಿ. ಇವತ್ತು ಕಾರ್ತಿಕ ದೀಪದ ಬೆಳಕಲ್ಲಿ ಬೆಳಗೋ ಚಂದ್ರನ್ ನೋಡಿ ಪುಣ್ಯ ಅನಿರುದ್ಧನ ನೋಡೋ ಥರ ಮಾಡು ತಂದೆ. ಮಾಲಾ, ನಾಗಮ್ಮನ? ಇವಳು ಹಾವೇನ? ಆ ಪುಣ್ಯನ್ ಕಾಪಾಡ್ತಿರೋದು ಇವಳ? ನೋಡ್ತೀನಿ ಇವತ್ತು ಕಾರ್ತಿಕ ದೀಪದಲ್ಲಿ ನನ್ನ ಭಾವನ್ನ ಹೇಗ್ ನೋಡ್ತಾಳೆ ಅಂತ ನಾನು ನೋಡ್ತೀನಿ. ಅವ್ರಿಗೊಂದು ಗತಿ ಕಾಣಿಸ್ತೀನಿ. ನಮಸ್ಕಾರ ಚಿಕ್ಕ ಯಜಮಾನ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ಅಮ್ಮ. ನಮಸ್ತೆ. ಹಾಯ್ ಬ್ರೋ. ಮಹಿ, ನಾಗಮಂಡಲಕ್ಕೆ ತಲುಪಿದ್ರಾ? ಈಗ ತಾನೇ ಬಂದೆ ಬ್ರೋ, ಅಷ್ಟು ಬೇಗ ನೀನೇ ಕಾಲ್ ಮಾಡಿದೆ. ಆ ನಾಗಮಂಡಲಕ್ಕೆ ಮತ್ತೆ ನಮಗೆ ಬಿಡಿಸಲಾರದು ಬಂದ ಇದೆ ಮಹಿ. ಮುಖ್ಯವಾಗಿ ಪುಣ್ಯ ಕುಟುಂಬದ ಜೊತೆ. ಅಪ್ಪ ಅಮ್ಮ ಇಲ್ದರ ಅನಾಥ ಹುಡುಗಿ ಪಾಪ. ಹಬ್ಬದ ದಿನನೂ ನಾನು ಒಂಟಿಯಾಗಿದ್ದೀನಿ ಅನ್ನೋ ಭಾವನೆ ಬರಬಾರ್ದು ಅಂತ ಅವಳಿಗೆ ತನ್ನೋರು ಇದ್ದಾರೆ ಅನ್ನೋ ಭಾವನೆ ಬರೋದಕ್ಕೋಸ್ಕರ ನಿಮ್ಮನ್ನು ಕಳಿಸಿರೋದು. ಅವಳಿಗೆ ನಾವಿದ್ದೀವಿ, ಸಂತೋಷವಾಗಿರು ಅಂತ ಹೇಳು. ಸರಿ ಬ್ರೋ, ಒಂದು ನಿಮಿಷ, ಐಶ್ ಮಾತಾಡ್ತಾಳಂತೆ. ಬಾವಾ, ನೀವೇನೋ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಐಶ್ವರ್ಯ, ಅಲ್ಲಿ ಶಿವನ್ ಟೆಂಪಲ್ಲು ತುಂಬಾ ಪವರ್ಫುಲ್ಲು. ಏನಾದರೂ ಬೇಡಿಕೆ ಇದ್ರೆ ಅಭಿಷೇಕ ಮಾಡಿಸಿ ಕೇಳ್ಕೊ, ಖಂಡಿತವಾಗ್ಲೂ ನೆರವೇರುತ್ತೆ. ಹಾ ಸರಿ ಬಾವಾ, ಇಡ್ತೀನಿ. ಬಾಯ್.
ದೊಡ್ಡ ಯಜಮಾನ್ರು ಬರ್ಲಿಲ್ವಾ? ಇಲ್ಲ ಸರ್, ಅದಕ್ಕೆ ನಮ್ಮನ್ನು ಕಳಿಸಿರೋದು. ಅಮ್ಮವರು ಯಜಮಾನ್ರು ಆ ಶಿವಪಾರ್ವತಿ ಇದ್ದಂಗೆ. ಒಂದ್ ಕಾಲದಲ್ಲಿ ನಮ್ ನಾಗಮಂಡಲದ ಜನರು ಕನಿಷ್ಠ ಸೌಲಭ್ಯ ಇಲ್ದೆ ಕಷ್ಟಪಡ್ತಿದ್ದಾಗ ಅಮ್ಮವರು ದೊಡ್ಡ ಮನ್ಸಿಂದ ಇದೆಲ್ಲ ಮಾಡಿಸಿದ್ರಪ್ಪ. ಪ್ರೆಸಿಡೆಂಟ್ ಅವರೇ, ಈ ಊರಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಸುವಂತ ಅಮ್ಮ 10 lakhs ಚೆಕ್ ಕೊಟ್ಟಿದ್ದಾರೆ. ಕೆಲಸ ಬೇಗ ಶುರು ಆಗ್ಲಿ. ಅದ್ರಲ್ಲಿ ಸ್ವಲ್ಪ ಪುಣ್ಯನ್ ಮನೇಲಿ ಕಾರ್ತಿಕ ಪೂಜೆಗೆ ಬಳಸಿ. ಅವಳ ಖುಷಿ ನೋಡಿ ಇಡೀ ಊರೇ ಸಂತೋಷ ಪಡ್ಬೇಕು. ಖಂಡಿತವಾಗ್ಲಮ್ಮ. ಅಮ್ಮ, ಪುಣ್ಯ ಹತ್ರ ಹೋಗೋಣ ಬನ್ನಿ. ಸರಿ, ಬನ್ನಿ ಹೋಗೋಣ. ನಡೀರಿ. ಏನು ಯಾವ್ದೋ ರಾಕ್ಷಸಿನ್ ನೋಡ್ದಾಗ ನೋಡ್ತಿದ್ಯಾ? ನಾನು ಮನುಷ್ಯಳೆ. ಅಲ್ಲ, ನೀ ನನ್ನ ಅಂದವಾಗಿರೋ ರಾಕ್ಷಸಿ. ಆದ್ರೆ ಈ ರಾಕ್ಷಸಿಗೆ ಏನೋ ಕಮ್ಮಿ ಆಗಿದೆ. ಹಾ, ನಾನು ಈಗಲೇ ಬರ್ತೀನಿ, ನೀನ್ ಇಲ್ಲೇ ಇರು. ಹಾ, ಏನೋ ಅನ್ಕೊಂಡಿದ್ದೆ. ನಿನ್ ಹತ್ರ ತುಂಬಾ ವಿಷಯ ಇದೆ. ನೋಡಕ್ ದಡ್ಡನ್ ಥರ ಇದ್ರು ಸ್ವಲ್ಪ ವಿಷಯಗಳು ಚೆನ್ನಾಗೇ ಗೊತ್ತಿದೆ. ಯಾವ ಹುಡುಗಿ ನಿನ್ನ ಮದ್ವೆ ಆಗ್ತಾಳೋ ಏನೋ. ತುಂಬಾ ಅದೃಷ್ಟವಂತೆ ಅವಳು. ಆ ಅದೃಷ್ಟ ಕೊಡೋದಕ್ಕೆ ನಾನು ಯಾವಾಗ್ಲೂ ರೆಡಿ. ಆದ್ರೆ ನೀನೇ ಏನು? ನನ್ನ ಹೃದಯದಲ್ಲಿ ನಿಂಗೋಸ್ಕರ ಒಂದು ಗುಡಿ ಕಾಯ್ತಾ ಇದೆ. ಏನ್ ಮಾಡ್ತಿದ್ಯಾ? ಒಂದ್ಸಲ ನಿನ್ ಪಂಚೆ ನೋಡ್ಕೋ. ಓ, ಅದ ನಂಗ್ ಪಂಚೆ ಕಟ್ಕೊಳಕ್ ಬರಲ್ಲ, ಯಾವಾಗ್ಲೂ ಉದ್ರ ಹೋಗುತ್ತೆ. ಹಾಗೆ ಅಂತ ಈ ಥರನೇ ಬಂದ್ಬಿಡ್ತ್ಯಾ? ನಾನೇನ್ ಮಾಡ್ಲಿ? ಯಾರಾದ್ರೂ ಕಟ್ಕೊಟ್ರೆ ತಾನೇ ನನಗೂ ದೇವಸ್ಥಾನಕ್ಕೆ ಬರಕ್ಕಾಗೋದು. ಇಲ್ಲ ಅಂದ್ರೆ ಅಲ್ಲಿವರೆಗೂ ಹೀಗೆ ಇರ್ತೀನಿ. ಛೀ, ನಿನಗ್ ಸ್ವಲ್ಪನೂ ನಾಚಿಕೆನೇ ಇಲ್ವಾ? ಮೊದ್ಲು ಆಚೆ ಹೋಗು. ನಂಗೇನು ಪ್ರಾಬ್ಲಮ್ ಇಲ್ಲಮ್ಮ, ನಾನ್ ಹೀಗೆ ಹೊರಗೆ ಹೋಗ್ತೀನಿ. ಹೊರಗೆ ತುಂಬಾ ಜನ ಹೆಣ್ಮಕ್ಳು ಇದ್ದಾರೆ. ಅಯ್ಯೋ, ಹೋಗ್ಲಾ? ಎಲ್ರೂ ನೋಡ್ತಾರೆ. ಬೇಡ ಬೇಡ ಬೇಡ, ಇಲ್ಲೇ ಇರು. ಇಲ್ಲೇ ಇರ್ಬೇಕಾ? ಮತ್ ನೀನು? ಅಯ್ಯೋ ದೇವ್ರೆ, ಇವ್ನ್ ಬಾಯ್ಗೆ ಒಂದ್ ಲಿಮಿಟೇ ಇಲ್ಲ ಅನ್ಸುತ್ತೆ. ಯಾವ ರಾಶಿಯಲ್ಲಿ ಹುಟ್ಟಿದ್ಯೋ? ಇಷ್ಟ್ ಮಾತಾಡೋ ಬದಲು ನೀನೇ ಕಟ್ಕೊಡ್ಬೋದಲ್ವಾ? ಏನು? ಚಿಚಿ ಚಿಚಿ, ನಾನಾ ನಿನಗ ಕಟ್ಟಲ್ಲ. ಸರಿ ಬಿಡು, ನಾನ್ ದೇವಸ್ಥಾನಕ್ಕೆ ಹೀಗೆ ಬರ್ತೀನಿ. ಅಯ್ಯೋ ಕರ್ಮ, ಕಟ್ಟದೇ ಇದ್ರೆ ಆಗತ್ತಾ? ಎಲ್ಲಿದ್ಯಾ? ಅಯ್ಯೋ, ನಿನ್ ಸಾಧಾರಣ ತಲೆ ಅಲ್ಲ. ಈ ಪ್ರಪಂಚದಲ್ಲಿ, ಈ ನಾಗಮಂಡಲದಲ್ಲಿ ಅರ್ಥವಾಗದಿರೋ ಹುಡುಗಿ ಅಂದ್ರೆ ನೀನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಪಂಚೆ ಕಟ್ಕೊಡೋ ಐಡಿಯಾ ಯಾರೇ ಕೊಟ್ಟಿದ್ದು? ಸ್ವಲ್ಪ ನಿನ್ ಬಾಯಿಗೆ ಬೀಗ ಹಾಕೋತ್ಯಾ? ಯಾವಾಗ್ಲೂ ಮಾತಾಡ್ತಾನೆ ಇರ್ತೀಯ. ಎಲ್ಲಿದ್ಯಾ? ಇಲ್ಲ ಇದ್ದೀನಿ. ಅಯ್ಯೋ ಕರ್ಮ. ಕಟ್ಬೇಕಾಗಿರೋದಿಲ್ಲಮ್ಮ. ಸಿಗಿಸ್ಕೋ.
ಹಾ ಸಿಗಸ್ಕೋ ಅಂದ್ರೆ ಕರ್ಮ. ಆ, ಏ ಬೇಡ 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 ಬೇಡ. ಏಯ್ ಏನ್ ಮಾಡ್ತಾ ಇದೀಯಾ? ಪಂಚ ಕಟ್ಟು ಅಂದ್ರೆ ಕಚಗುಳಿ ಕೊಡ್ತಾ ಇದೀಯಾ? ನನಗ್ ಬೇರೆ ಏನು ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಬಾಯಿ ಮುಚ್ಕೊಂಡ್ ನಿಂತ್ಕೋ. ಓಯ್ ನಿನ್ಗೆ ಏನು ಹಾಗೆ ನೋಡ್ತಾ ಇದೀಯಾ? ನಿಜ ಹೇಳು, ನನಗೆ ಕನೆಕ್ಟ್ ಆಗ್ತಾ ಇದೆಯಾ ಅಲ್ವಾ? ಏನು? ಅಂದ್ರೆ ನನಗೆ ಬಿದ್ಬಿಟ್ಟೆ ಅಲ್ವಾ? ಡಿಸ್ಟರ್ಬ್ ಆದೆ ಅಲ್ವಾ? ಇಲ್ಲ ಇಲ್ಲ, ಅದೆಲ್ಲ ಏನೂ ಇಲ್ಲ. ನಿನ್ನು ನಾನು ಹೇಗೆ ನೋಡ್ತೀನೋ ಆ ಥರ ಮೊದಲನೇ ಸಲ ನಿನ್ನನ್ನು ನೋಡಿದ್ದಲ್ವಾ? ಪ್ಲೀಸ್ 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 ನಿಜ ಹೇಳು. ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ವಾ? ನಾನು ನಿನ್ನ ನೋಡ್ದೆ, ನಾನು ಫೀಲ್ ಆಗೋ ಥರ ನೀನು ನನ್ನ ನೋಡಿ ಫೀಲ್ ಆದೆ ಅಲ್ವಾ? ಅದೆಲ್ಲ ನನಗೆ ಅರ್ಥ ಆಯ್ತು ಬಿಡು. ಆದ್ರೆ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನೀಗ ಅರ್ಥ ಆದ್ರೂ ಅರ್ಥ ಆಗದೆ ಇರೋ ಥರ ನಾಟಕ ಮಾಡ್ತಾ ಇದೆಯಾ ಅಲ್ವಾ? ನಿನಗಾಗಿರೋ ಫೀಲಿಂಗ್ಸ್ನ ನನಗೆ ಹೇಳ್ದೇ ಇದ್ರೂ ಕೂಡ ನನಗದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಪುಣ್ಯ. ಕಂದ ಅನಿರೋಧ್, ಹಾ ಅಮ್ಮ ಬಂದೆ. ಹೇ ಕಳ್ಳಿ, ನಿನ್ನ ಆಮೇಲೆ ನೋಡ್ಕೋತೀನಿ. ನೀನ್ ನನಗ್ ಬಿದ್ಬಿಟ್ಟೆ. ಯು 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 ಏಯ್ ಹಾಯ್ ಶ್ರೀ, ಎಲ್ಲಿ ತಲುಪಿದ್ರು? ಮನೇಲಿ ಪೂಜೆ ಇರೋದಕ್ಕೆ ನಾನು ಬರೋಕ್ಕಾಗೋದಿಲ್ಲ, ಅದಕ್ಕೆ ತಂಗಿನ ಕಳಿಸ್ತಾ ಇದ್ದೀನಿ. ಏಯ್ ಅಣ್ಣ, ನಾನ್ ಬರ್ತಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ನೋಡ್ಕೋತೀನಿ. ಹೇ, ನಿನ್ ಪ್ರೀತಿಗೆ ಪುಣ್ಯ ಗ್ರೀನ್ ಸಿಗ್ನಲ್ ಕೊಟ್ಲಾ? ಏನೋ ಕಣೋ, ಇಷ್ಟ ಇದೆ ಅಂತಾಳೆ, ಆದ್ರೂ ಪ್ರೀತಿಸ್ತಿಲ್ಲ ಅಂತಾಳೆ. ಆದ್ರೆ ಅವಳ ನೋಟನೇ ಬೇರೆ ಹೇಳ್ತಿದೆ, ಮಾತಿನ ಅರ್ಥ ಕೂಡ ಬೇರೆನೆ ಹೇಳ್ತಿದೆ. ಅಂದ್ರೆ ಎಲ್ಲೋ ಸಿಗ್ನಲ್ ಕೊಟ್ಲು ಅಂತ ಆಯ್ತು. ಅಂದ್ರೆ ಒನ್ ಸೈಡ್ ಕಣ. ನಿನಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯಕ್ಕೂ ಅವಳು ಬರ್ತಾಳೆ, ಆದ್ರೆ ಪ್ರೀತಿ ವಿಷಯಕ್ಕೆ ಮಾತ್ರ ಬರ್ತಾ ಇಲ್ಲ. ವಾವ್, ಚೆನ್ನಾಗಿ ಹೇಳಿದೆ ಕಣೋ ಶ್ರೀ. ನಿನ್ ಪ್ರೀತಿ ಎಲ್ಲಿವರೆಗೂ ಬಂತು? ನಿನ್ ಡ್ರೀಮ್ ಗರ್ಲ್ ಏನಂತಿದ್ದಾಳೆ? ಕನಸಿಂದ ಕಣ್ಮುಂದೆ ಬಂದಿದ್ದಾಳೆ ಕಣ. ನನ್ನ ಮನಸ್ಸಿನ ಮಾತು ಅವಳಿಗೆ ಹೇಳಿದ್ದೀನಿ. ವೆಯ್ಟಿಂಗ್. ಹಾಂ ಬಿಡು, ಆ ನೋವು, ಆ ಸಂಕಟ ಐ ಕಾಂಟ್ ಎಕ್ಸ್ಪ್ರೆಸ್. ಇಲ್ಲಿ ಕೇಳೋಣ, ನಿನಗೆ ಕೋಪ ಜಾಸ್ತಿ, ಯೋಚನೆ ಕಮ್ಮಿ, ಬಿಲ್ಡಪ್ ಜಾಸ್ತಿ, ಬಿಸ್ನೆಸ್ ಕಮ್ಮಿ. ನಿನ್ ಪ್ರೀತಿ ನಿನಗೆ ಸಿಗೋ ತರ ನಾನ್ ಮಾಡ್ತೀನಿ, ಸರಿನಾ? ನಿನ್ನೂ ಅದಕ್ಕೇನು ಒಂದ್ ಮಾಡಿನೇ ನಾನು ಮನೆಗೆ ಬರೋದು. ಲೇ, ನನ್ನ ತಂಗಿನ ಹುಷಾರಾಗಿ ನೋಡ್ಕೊಳ. ಹೇ, ಇಲ್ಲಿ ಕೊಡು. ಅಣ್ಣ, ನಾನ್ ಬರ್ತಿದ್ದೀನಿ, ನೀನ್ ಫೋನ್ ಇಡು. ಏಯ್ ಗೌರಿ ಗೌರಿ, ನೀನ್ ಹೇಗ್ ಬರ್ತೀಯಾ? ನಿಂಗೆ ಅಡ್ರೆಸ್ಸೇ ಗೊತ್ತಿಲ್ವಲ್ಲ. ನಿನಗ್ ಖುಷಿ ಆದ್ರೂ ದುಃಖ ಆದ್ರೂ ನೀನ್ ತಾಜ್ ಮಹಲ್ ಹತ್ರನೇ ಬರ್ತೀಯ ಅಲ್ವಾ? ಅಲ್ಲಿಗೆ ಬರ್ತೀನಿ, ಸರಿನಾ? ಸರಿ ಗೌರಿ, ಬೇಗ ಬಾ. ಬಾಯ್.
ಪುಣ್ಯ, ನನ್ ಮಗನ್ ಜೊತೆ ಹೀಗೆ ಸಪ್ತಪದಿ ತುಳಿಬೇಕಮ್ಮ. ಏನತ್ತೆ ಅಲ್ಲಿ ನೋಡ್ತಾ ನಿಂತ್ಬಿಟ್ರಿ? ಭಾವಿ ಸೊಸೆ ನಿನ್ ಪಕ್ಕದಲ್ಲೇ ಇದ್ದಾಳೆ, ಅಲ್ಲಿಲ್ಲ.